ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಸೊ ಆ್ಯಕ್ಚುಲಿ ಇದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, 2 ಮಂತ್ಸ್ ಆದಮೇಲೆ. ಏಪ್ರಿಲ್ 25th ವ್ಲಾಗ್ ಇದು. ಸೊ ಬಂಡ್ಯಾವರ ಫಂಕ್ಷನ್ ನಡೀತಿತ್ತು. ಸೊ ಕಿವಿ ಚುಚ್ಚೋ ಶಾಸ್ತ್ರ ಮಾಡಬೇಕು ಮಕ್ಕಳಿಗೆ. ಸೊ ನಾನು 6 ಮಂತ್ಸ್ ಕನ್ಸೀವ್ ಆಗಿರೋದ್ರಿಂದ ಹೊಟ್ಟೆಲೇ ಮಾಡ್ತಿದ್ರು. ಸೊ ಅದೇ ಫಂಕ್ಷನ್ ವ್ಲಾಗ್ ಇದು. ಅದಕ್ಕೆ 2 ಮಂತ್ಸ್ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ನಾನು ಎಲ್ಲೂ ರಿವೀಲ್ ಮಾಡಿರಲಿಲ್ಲ. ಸೊ ಎಲ್ಲರ ಆಶೀರ್ವಾದ ತೊಗೊಂಡು ಮನೆ ಮೇಲೆ ಕುತ್ಕೋಬೇಕಿತ್ತು. ಸೊ ಕುತ್ಕೊಂಡ್ವಿ ಆ್ಯಂಡ್ ಫಂಕ್ಷನ್ ಸ್ಟಾರ್ಟ್ ಆಯಿತು ಅರೌಂಡ್ 10:30-11 ಅಷ್ಟರಲ್ಲಿ. ಆ್ಯಂಡ್ ತುಂಬ ಸಿಂಪಲ್ ಫಂಕ್ಷನ್ ಆಗಿರೋದ್ರಿಂದ ಜಸ್ಟ್ 3 hours 4 hours ಕಂಪ್ಲೀಟ್ ಆಗೋಯಿತು. ಫುಲ್ ಫಂಕ್ಷನ್ ಮುಗೀತು. ಅಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ನಮ್ಮಮ್ಮ ಫ್ಯಾಮಿಲೀಲಿ ಯಾರಿಗೂ ಬೇಬಿ ಆಗಿದೆ ಅಂತ ಹೇಳಿ ಸೊ ಸೂತ್ಕ ಇರುತ್ತೆ, ಅವರು ಏನು ಶಾಸ್ತ್ರ ಮಾಡೋ ಆಗಿಲ್ಲ. ಸೊ ನನ್ನ ತಮ್ಮ ಮಾಡಬೇಕಿತ್ತು. ಸೊ ದೇವರ ಅಕ್ಕನ ಮಗ ಮಾಡ್ತಿದ್ದ. ಆ್ಯಂಡ್ ಬೇಬಿ ಹೊಟ್ಟೆಲಿರೋದ್ರಿಂದ ಶಾಸ್ತ್ರ ಎಲ್ಲ ಹೊಟ್ಟೆಗೆ ಮಾಡ್ತಿದ್ರು. ಸೊ ಬ್ಯಾಡ್ ಥಿಂಗ್ ಏನು ಅಂತಂದರೆ ಅಪ್ಪ ಅಮ್ಮ ಆಚೆ ನಿಂತು ನೋಡ್ತಿದ್ರು ಫಂಕ್ಷನ್ನ, ಬಿಕಾಸ್ ಅವ್ರು ಒಳಗೆ ಬರಲಿಲ್ಲ. ಬಟ್ ಫಂಕ್ಷನ್ ಏನಾಯಿತು ಅದು ತುಂಬ ಚೆನ್ನಾಗಾಯಿತು. ಸೊ ಬೇಸಿಕಲಿ ಏನು ಅಂತಂದರೆ ಬೇಬಿಗೆ ಯಾರು ಸೋದ್ರ ಮಾವ ಇರ್ತಾರೆ ಅವರು ಇದೆಲ್ಲ ಮಾಡಬೇಕಾಗುತ್ತೆ. ಆ್ಯಂಡ್ ಅಟ್ಲೀಸ್ಟ್ ಕೆಲವೊಂದು ಫೋಟೋಸ್ ಆದರೂ ತೆಗೆಸ್ಕೊಳ್ಳೋಣ ಅಂತೇಳಿ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡ್ವಿ ಆಚೆ. ಆ್ಯಂಡ್ ಎಲ್ಲ ತೆಗೆಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಊಟಕ್ಕೆ ಕೊಟ್ವಿ. ಆ ಗಡಿ ಬಿಡಿಲಿ ನಾನು ಪರಿಚಯನೇ ಮಾಡಿಸ್ಲಿಲ್ಲ ಆ್ಯಕ್ಚುಲಿ ಯಾರನ್ನೂ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕ ತೋರಿಸ್ತೀನಿ. ಈಗ ಈಗ ಗೈಸ್ ಯಾರು ಚೆನ್ನಾಗಿದ್ದಾರೆ ಹೇಳಿ ಗೈಸ್. ಅವ್ರು ಅಮ್ಮ ಇಬ್ರು ಚೆನ್ನಾಗಿದ್ದಾರೆ, ಸೂಪರ್ ರೆಡಿ ಆಗಿದ್ದಾರೆ. ಏನು ಇವತ್ತು ಫಂಕ್ಷನ್ ಅಂತ ಹೇಳಲೇ ಇಲ್ಲ, ಅದನ್ನ ಅವ್ರ ಅತ್ತೆ ಹೇಳ್ತಾರೆ ನೋಡಿ. ಇವತ್ತು ನಮ್ಮ ಸೊಸೆದು ಮತ್ತೆ ನಮ್ಮ ಮಗಳದ್ದು ಇಬ್ಬರದ್ದು ಬಂಡೇವ್ರು ಮಾಡಿದ್ವಿ. ಅಂದರೆ ಬಂಡೇವ್ರು ನಮ್ಮ ಕಡೆ ತುಂಬ ಸ್ಪೆಷಲ್. ಅದಿಲ್ಲ ಅಂದರೆ ಕಿವಿ ಚುಚ್ಚಲ್ಲ ನಾವು, ಎಷ್ಟೇ ದೊಡ್ಡವರಾಗಿದ್ರು ಕಿವಿ ಚುಚ್ಚಲ್ಲ. ಅದಾದಮೇಲೆ ಗಂಡು ಮಕ್ಳಿಗಾದರೆ ಕಿವಿ ಚುಚ್ಚೋ ಗಂಟ ಬಂಡೇವ್ರು ಮಾಡೋ ಗಂಟ ಮದುವೆ ಮಾಡಲ್ಲ. ಹೆಣ್ಮಕ್ಳಿಗೆ ದೊಡ್ಡವರಾಗಕ್ಕೆ ಮುಂಚೆ ಯಾವ ದೇವ್ರು ಮಾಡಬೇಕು. ಅದು ನಮ್ಮ ಕಡೆ ಒಂದು ಸ್ಪೆಷಲ್. ವಸ್ತಿ ಅವ್ರು ಬಂದೇವರು ಒಕ್ಕಲ್ಗಿರು ಎಲ್ಲ ರೆಡಿ ಮಾಡಿಬಿಟ್ಟು ನಮ್ಮಮ್ಮ ಒಳಗೆ ಬರ್ತಿಲ್ಲ, ಕ್ಯಾನ್ಸಲ್ ಆಯಿತು. ಅವ್ರಿಗೆ ಬೇಜಾರಾಯ್ತಾ ಕೇಳೋಣವಾಗ ಕುಶಾಲ
ಆಗ್ಬಿಟ್ಟಿದೆ ಗೈಸ್, ಅದಕ್ಕೆ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಈಗ ಏನಂದರೆ ಕನಿಕಾ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ಕೊತಿದ್ದಾಳೆ, ನಾನು ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ. ಮನೆ ದೂರ ಇದೆ, ಆಮೇಲೆ ಮನೆ ಇವ್ರ ಮನೆ ತುಂಬ ಇಲ್ಲೇ ಹತ್ರ ಇದೆ, ತುಂಬ ಹತ್ರ ಇದೆ, ಜಸ್ಟ್ 1 ಕಿಲೋಮೀಟರ್ ಅಷ್ಟೇ. ಇಲ್ಲ ಪಕ್ಕದೇ. ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಗೈಸ್, ಅದು ನಂಬೇಡಿ, ಅದೆಲ್ಲ ಫೇಕು. ನಿಜ ಗೈಸ್, ಫೇಕ್ ಅಲ್ಲ. ಯಾರ್ದು ಚೆನ್ನಾಗಿದೆ ಇಡಿ ಗೈಸ್. ಆ್ಯಂಡ್ ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ಆಲ್ಮೋಸ್ಟ್ 1:30 ಆಗಿತ್ತು. ಸೊ ಊಟದ ಕಡೆ ಹೊರಟ್ವಿ. ಊಟಕ್ಕೆ ಡ್ರೈ ಜಾಮೂನ್ ಮತ್ತು ಮೆಂತ್ಯ ಪಲಾವ್, ಚಟ್ನಿ, ಮೊಸರನ್ನ ಆ್ಯಂಡ್ ಬಜ್ಜಿ, ಬಿಸಿ ಬಿಸಿ ಬಜ್ಜಿ ಎಲ್ಲ ಹಾಕ್ತಿದ್ರು. ಸೊ ಚೆನ್ನಾಗಿದೆಯಮ್ಮ, ಹಂಗೆ ಶೇಕ್ ಮಾಡಬಾರ್ದು. ಹೇಗಿದೆ ಊಟ? ಹೇಗಿದೆ ಊಟ? ಹೇಗಿದೆ ಊಟ? Tell hi to these guys. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಸೊ ತಣ್ಣಕ್ಕಿರೋ ಜ್ಯೂಸ್ ಕುಡ್ಕೊಂಡು ಮನೆ ಹತ್ರ ಹೋಗಿ ಕೆಲವೊಂದು ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ಸೊ ನನಗೆ ಆ್ಯಕ್ಚುಲಿ ಅಲ್ಲೇ ಅಮ್ಮನ ಮನೇಲಿರೋ ಪ್ಲ್ಯಾನ್ ಇತ್ತು, ಬಟ್ ಏನಂದರೆ ಅವತ್ತಿನ ದಿನ ಗಂಡನ ಮನೆಯಲ್ಲೇ ಇರಬೇಕು. ಆ್ಯಂಡ್ ಏನಂತಂದರೆ ನೆಕ್ಸ್ಟ್ ಡೇ ಅಮ್ಮನ ಮನೇಲಿ ದೀಪ ನೋಡಬೇಕು, ಗಂಡನ ಮನೇಲಿ ದೀಪ ನೋಡೋ ಆಗಿಲ್ಲ. ಸೊ ಬೆಂಗಳೂರು ಹೋಗಿ ಮತ್ತೆ ರಿಟರ್ನ್ ಅಮ್ಮನ ಮನೆಗೆ ನೆಕ್ಸ್ಟ್ ಡೇ ಬಂದ್ವಿ. ಆ್ಯಂಡ್ ಫುಲ್ ಟಯರ್ಡ್ ಆಗಿತ್ತು. ಸೊ ರಂಗಸ್ಥಳಂಗೆ ಹೋಗಿ ಒಳ್ಳೆ ಬಿರಿಯಾನಿ ತಿನ್ಕೊಂಡು ಮನೆಗೆ ಬಂದ್ವಿ.